ವಿದ್ಯಾರ್ಥಿಗಳು ಉನ್ನತ ಹುದ್ದೆ ಪಡೆದು ಹೆತ್ತವರಿಗೆ ಕೀರ್ತಿ ತರಲಿ. ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಗಾಯತ್ರಿ. ಪ್ರತಿಭಾ ಪುರಸ್ಕಾರ ಪಡೆಯುತ್ತಿರುವ ವಿದ್ಯಾರ್ಥಿಗಳು ಮುಂಬರುವ ದಿನಗಳಲ್ಲಿ ಉತ್ತಮ ಶಿಕ್ಷಣ ಪಡೆದು ಉನ್ನತ ಹುದ್ದೆಗಳನ್ನು ಅಲಂಕರಿಸುವ ಮೂಲಕ ತಮ್ಮ ಹೆತ್ತವರಿಗೆ ಹಾಗೂ ಸಮಾಜಕ್ಕೆ ಒಳ್ಳೆಯ ಹೆಸರು ತರಬೇಕು ಎಂದು ಟ್ರಸ್ಟ್ ಕಾರ್ಯದರ್ಶಿ ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಗಾಯತ್ರಿ ಬಾಯಿಯವರು ಕರೆ ನೀಡಿದರು. ತೇಜಸ್ ಚಾರಿಟೇಬಲ್ ಅಂಡ್ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಆಯೋಜಿಸಲಾಗಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ನಮ್ಮ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷವೂ ನಿರಂತರವಾಗಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಬರಲಾಗುತ್ತಿದೆ. ನಮ್ಮ ತಂದೆ ತಾಯಿ ಮತ್ತು ಅತ್ತೆ ಮಾವ ಬಹಳ ಕಷ್ಟದ ಜೀವನ ನಡೆಸಿದರು. ನಮಗೆ ಉತ್ತಮ ಶಿಕ್ಷಣ ಕೊಡಿಸಿದರು. ಅವರ ತ್ಯಾಗವೇ ಇಂದಿನ ನಮ್ಮ ಬೆಳವಣಿಗೆಗೆ ಕಾರಣ. ಇಂದಿನ ವಿದ್ಯಾರ್ಥಿಗಳು ಸಹ ಕಷ್ಟಪಟ್ಟು ಓದಿ ಮುಂದೆ ಬಂದು ತಮ್ಮ ತಂದೆ ತಾಯಂದಿರನ್ನ ಪ್ರೀತಿಯಿಂದ ನೋಡಿಕೊಳ್ಳಬೇಕು. ನನ್ನ ಮಗ ಸಿಇಟಿ ಪರೀಕ್ಷೆಗೆ ಪಟ್ಟ ಶ್ರಮವನ್ನ ಕಂಡು ಬಡ ವಿದ್ಯಾರ್ಥಿಗಳಿಗೆ ನೆರವಾಗಲಿ ಎಂದು ನಮ್ಮ ಟ್ರಸ್ಟ್ನಿಂದ ಉಚಿತ ಸಿಇಟಿ ಕೋಚಿಂಗ್ ಕೇಂದ್ರವನ್ನ ಪ್ರಾರಂಭಿಸಲಾಗಿತ್ತು. ಮೊದಲ ವರ್ಷ ಉತ್ತಮ ಸ್ಪಂದನೆ ಸಿಕ್ಕಿತ್ತಾದರೂ ಎರಡನೇ ವರ್ಷ ವಿದ್ಯಾರ್ಥಿಗಳ ಹಾಜರಾತಿ ಕಡಿಮೆಯಾದ ಕಾರಣ ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದೆ. ವಿದ್ಯಾರ್ಥಿಗಳು ಆಸಕ್ತಿ ತೋರಿದರೆ ಮತ್ತೆ ಕೋಚಿಂಗ್ ಸೆಂಟರ್ ಪ್ರಾರಂಭಿಸಲು ಸಿದ್ಧರಿದ್ದೇವೆ. ನನ್ನ ಮಗ ತೇಜಸ್ ಎಂಬಿಬಿಎಸ್ ವ್ಯಾಸಂಗ ಮಾಡುತ್ತಿದ್ದು ಕಾಲಿಗೆ ಪೆಟ್ಟಾಗಿರುವ ಕಾರಣ ಈ ಶುಭ ಸಮಾರಂಭಕ್ಕೆ ಬರಲಾಗಲಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ ಅವರು, ತಮ್ಮ ಜನ್ಮದಿನವನ್ನು ಅದ್ದೂರಿಯಾಗಿ ಆಚರಿಸಲು ಸಹಕರಿಸಿದ ಕುಟುಂಬದ ಸದಸ್ಯರು, ಅಭಿಮಾನಿಗಳು ಮತ್ತು ಹಿತೈಷಿಗಳಿಗೆ ಧನ್ಯವಾದ ತಿಳಿಸಿದರು. ನಾನು ಈ ತರ ಹುಟ್ಟುಹಬ್ಬ ಆಚರಿಸೋಕ್ಕೆ ತುಂಬಾ ಹೇಳ್ತೀನಿ. ನನ್ನ ಅದೃಷ್ಟ ಅಂದ್ರೆ ನನ್ನ ಹೆತ್ತ ತಂದೆ ತಾಯಿಗಳಿಗೂ, ನನ್ನ ಅತ್ತೆ ಮಾವಂದರಿಗೂ, ನಾನು ಜಾಸ್ತಿ ನಮ್ಮ ಯಜಮಾನ್ರಿಗೆ, ಒಬ್ಬ ಹೆಣ್ಮಗಳಿಗೆ ತಂದೆ ತಾಯಿ ಎಷ್ಟು ಮುಖ್ಯನೋ ಅದಾದ್ಮೇಲೆ ಮದುವೆ ಆದ್ಮೇಲೆ ಅತ್ತೆ ಮಾವ, ಅದಾದ್ಮೇಲೆ ಗಂಡ, ಅದಾದ್ಮೇಲೆ ಮಕ್ಕಳು. ಅದೇ ರೀತಿ ನನ್ನ ಯಜಮಾನರು ನನಗೆ ಎಲ್ಲಾ ತರನೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾನು ಈ ಕಾರ್ಯಕ್ರಮ ಮಾಡ್ಬೇಕು ಅಂತ ನನಗೆ ಎಮೋಷನಲ್ ಆಗ್ತಾ ಇದ್ದೀನಿ. ಯಾಕಂದ್ರೆ ನಾನು ಮಾತಲ್ಲಿ ಮಾತಾಡೋದಕ್ಕೆ ಆಗೋದಿಲ್ಲ. ಇಷ್ಟೊಂದು ಜನ ಬಂದು ಈ ಕಾರ್ಯಕ್ರಮ ನೀವೆಲ್ಲ ಯಶಸ್ವಿ ಮಾಡ್ತಾ ಇದ್ದೀರಾ ಅಂದ್ರೆ, ನಾನು ಇವತ್ತು ಇಲ್ಲಿ ನಿಂತ್ಕೊಂಡು ನಾನು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳೋದಕ್ಕೆ ನಾನು ಬಹಳ ಕೋಟಿ ಪುಣ್ಯ ಮಾಡಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನಗೆ ಈ ತರ ಯಜಮಾನರು ಸಿಗೋದು ಒಂದು ಅದೃಷ್ಟನೇ. ನನ್ನ ಹೊಟ್ಟೆಯಲ್ಲಿ ಇಬ್ಬರು ಮಕ್ಕಳು ಹುಟ್ಟಿದ್ದಾರೆ. ಅವರು ನನಗೆ ಬಹಳ ಸಹಕಾರ ಕೊಡ್ತಾರೆ. ಇಲ್ಲಮ್ಮ ನೀನು ಈ ತರ ಮಾಡು ಅಂತ. ನಾನು ಇವತ್ತು ನಾನು ಈ ಪ್ರೋಗ್ರಾಮ್ ಪೋಸ್ಟ್ಪೋನ್ ಮಾಡಬೇಕು ಅಂತ ಇದ್ದೆ. ಆದ್ರೆ ನನ್ನ ಮಗ ಇಲ್ಲ, ನೀನು ಹೋಗಿ ಮಾಡಮ್ಮ ಅಂತ. ನನ್ನ ಮಗ ಇವತ್ತು ವಾಲಿಬಾಲ್ ಆಡಕ್ಕೆ ಹೋಗಿ ಕಾಲು ಸ್ವಲ್ಪ ಪೆಟ್ ಮಾಡ್ಕೊಂಡಿದ್ದಾನೆ. ಆದ ಕಾರಣ ಅವ್ನು ಬಂದಿಲ್ಲ. ಹಾಗಾಗಿ ಈ ಕಾರ್ಯಕ್ರಮ ಆಗಸ್ಟ್ 15 ಮಾಡೋಣ ಅಂತ ಅನ್ಕೊಂಡಿದ್ದೆ. ಇಲ್ಲಮ್ಮ ನೀನು ಇವತ್ತೇ ಹೋಗಿ ಮಾಡಬೇಕು ಅಂತ ಅವನ ಆಸೆಯಿಂದ ಅವನು ಆಸೆ ಪಟ್ಟ, ಅದಕ್ಕೆ ಬಂದಿದ್ದೀನಿ ನಾನು. ಅವನು ಈ ಕಾರ್ಯಕ್ರಮದಲ್ಲಿ ಅವನು ಇರಬೇಕಾಗಿತ್ತು. ಅವನು ಬಂದಿಲ್ಲ ಅಂತ ಒಂಥರ ಬೇಜಾರಾಗ್ತಾ ಇದೆ ಅಷ್ಟೇ. ಈ ಕಾರ್ಯಕ್ರಮದಲ್ಲಿ ನನ್ನ ಮಗಳು 10th ವರೆಗೂ ಅವರೇಜ್ ಆಗಿದ್ಲು. ಅವಳು PUC ಬಂದ್ಮೇಲೆ 85% ಇದ್ಲು. ಹಂಗೆ ಇಂಜಿನಿಯರಿಂಗ್ ಅಲ್ಲಿ ಇವಾಗ 90 ತೆಗಿತಾ ಇದ್ದಾಳೆ. ಚೆನ್ನಾಗಿ ಓದ್ತಾ ಇದ್ದಾಳೆ. ನನ್ನ ಮಗ ಅಷ್ಟೇ, ಅವನು MBBS ಮಾಡ್ತಾ ಇದ್ದಾನೆ. CET ಕೋಚಿಂಗ್ ಆದ್ರೆ ಅವನು ಫಸ್ಟ್ PUC ಅಲ್ಲಿ ಅವನು ಕಡಿಮೆ ಮಾಡಿಸ್ತಾ ಇದ್ದ. ಆದ್ಮೇಲೆ ಅವನಿಗೆ ನಮ್ಗೆ ಸಿಗುತ್ತೇನೋ ಅಂತ ನಾವು ಅನ್ಕೊಂಡ್ವಿ. ಆದ್ರೆ ಅವ್ನಿಗೆ ಸಿಗ್ಲಿಲ್ಲ. ಅವನು 3 months ಕೋಚಿಂಗ್ ಹೋಗಿ MBBS ಸೀಟ್ ಮಾಡ್ಕೊಂಡ. ಅದಕ್ಕೆ ನಾನು CET ಕೋಚಿಂಗ್ ಮಾಡಬೇಕು ಅಂತ ನಾನು ನಿರ್ಧಾರ ಮಾಡಿ. ಟ್ರಸ್ಟ್ನ ಮಾರ್ಗದರ್ಶಕರಾದ ಶಂಕರ್ ಮೂರ್ತಿಯವರು ಮಾತನಾಡಿ, ಸುಮಾರು ವರ್ಷಗಳಿಂದ ಟ್ರಸ್ಟ್ ವತಿಯಿಂದ ಅನೇಕ ಸಮಾಜಮುಖಿ ಸೇವಾ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ. ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮಾಡಬೇಕೆಂಬುದು ನನ್ನ ಧರ್ಮಪತ್ನಿಯವರ ಆಸೆಯಾಗಿತ್ತು. ಅದರಂತೆ ಪ್ರತಿ ವರ್ಷ ಬಡ ಕುಟುಂಬದಿಂದ ಬಂದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಪ್ರೋತ್ಸಾಹಿಸಲಾಗುತ್ತಿದೆ ಎಂದರು. ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾಭ್ಯಾಸನ ಮಕ್ಕಳಲ್ಲಿ ಪ್ರೋತ್ಸಾಹಿಸೋದು ಒಂದು. ಎರಡನೇದು, ಪ್ರೋತ್ಸಾಹ ನಮ್ಮ ಮಕ್ಕಳ ಒಂದು ವಿದ್ಯಾಭ್ಯಾಸನ ನಾವು ನೋಡಿಕೊಂಡು ಅವರ ಒಂದು ಕಷ್ಟ ಸುಖನ ನೋಡಿಕೊಂಡು ಬೇರೆ ಮಕ್ಕಳು ಅದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಅವರಿಗೆ ಒಂದು ಪ್ರೋತ್ಸಾಹ, ಪ್ರತಿಭಾ ಪುರಸ್ಕಾರ ಮಾಡಿಕೊಂಡು ಅವರು ಉನ್ನತ ಮಟ್ಟದಲ್ಲಿ ವ್ಯಾಸಂಗ ಮಾಡೋದಕ್ಕೆ ಪ್ರೋತ್ಸಾಹ ಬರಲಿ ಅನ್ನೋ ಒಂದು ಆದೇಶ, ಒಂದು ಅವಕಾಶ ಒಂದು ಸೃಷ್ಟಿ ಮಾಡಿ ಕೊಡ್ತಾ ಇದ್ದೀವಿ. ಸೊ ಇದಕ್ಕೆ ಮೂಲ ಪ್ರೇರಣೆ ಶ್ರೀಮತಿ ಗಾಯತ್ರಿ ಬಾಯಿ ಅವರು ಒಂದು ಇಚ್ಛೆಯಿಂದನೇ ಪ್ರತಿ ವರ್ಷ ನಾವು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಡ್ತಾ ಇದ್ದೀವಿ. ಸ್ಫೂರ್ತಿ ಯಾರಾಗಬಹುದು?
ಸ್ಫೂರ್ತಿ ಮಕ್ಕಳೇ ಸ್ಫೂರ್ತಿ ಇದರಲ್ಲಿ. ನಾನೊಬ್ಬ ತಾಯಿಯಾಗಿ ಮಕ್ಕಳು ಒಳ್ಳೆ ಭವಿಷ್ಯ ರೂಪಿಸ್ಕೋಬೇಕು ಅನ್ನೋದು ನನ್ನ ಆಸೆ. ಹೀಗಾಗಿ ನಾನು ಎಲ್ಲ ಮಕ್ಕಳಲ್ಲಿ ನಾನು ಕೋರ್ಕೊಳೋದು ಇಷ್ಟೇ. ಇವಾಗ ಒಳ್ಳೆ ಇವತ್ತು ಪ್ರತಿಭಾ ಪುರಸ್ಕಾರ ಮಾಡಿರೋದು 90%ಗಿನ್ನ ಹೆಚ್ಚು ಅಂಕ ತೆಗ್ದಿರೋ ಮಕ್ಕಳಿಗೆ. ಅವರು ಎಲ್ಲ ಕಷ್ಟಪಟ್ಟು ಓದಿದ್ದಾರೆ. ಇನ್ನು ಅವರು ಡಿಗ್ರಿಗೆ ಹೋದ್ಮೇಲೆ ಒಳ್ಳೆ ಕಡೆ ಹೋಗ್ಬೇಕು ಅವರು. ಅಂದರೆ ಹೋದ್ಮೇಲೆ ಆ ಡಿಗ್ರಿಗೆ ಹೋದ್ಮೇಲೆ ಒಳ್ಳೆ ಸ್ನೇಹಿತರು ಸಿಗ್ತಾರೆ, ಎಲ್ಲ ಥರ ಸ್ನೇಹಿತರು ಸಿಗ್ತಾರೆ. ಇವಾಗ ಏನಾಗಿದೆ, ಆನ್ಲೈನ್ ಗೇಮ್ ಅಂತೆ ಮತ್ತೊಂದು ಭಾಳ ಚಟಕ್ಕೆಲ್ಲ ಒಳಗಾಗ್ತಾ ಇದ್ದಾರೆ ಮಕ್ಕಳು. ಇದರಿಂದ ಅವರು ದೂರ ಇದ್ದು ಅವ್ರ ತಂದೆ ತಾಯಿಯವ್ರ ಕಷ್ಟನ ಅವ್ರು ಅರ್ಥ ಮಾಡಿಕೊಂಡು ಅವ್ರು ಚೆನ್ನಾಗಿ ಓದಬೇಕು. ನಾನಿವತ್ತು ಅವ್ರ ಅಪ್ಲಿಕೇಶನ್ ನಾನು ತೊಗೊಂಡಾಗ ನೋಡಿದ್ದು ಎಲ್ಲ ಮಕ್ಕಳು ಯಾರು ಶ್ರೀಮಂತರ ಮಕ್ಕಳೇನು ಇರಲಿಲ್ಲ ಅದರಲ್ಲಿ ಮಾರ್ಕ್ಸ್ ತೆಗ್ದಿರೋರು. ಒಬ್ಬರು ಟೈಲರ್ ಮಕ್ಕಳು ಅಂತ ಬರೆದಿದ್ರು, ಅವ್ರ ತಂದೆ ಕೂಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಬರೆದಿದ್ರು, ಒಬ್ಬರು ಗಾರೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಬರೆದಿದ್ರು ಅವ್ರ ತಂದೆ. ಈ ಥರ ಒಬ್ರಿಗೆ ತಂದೆನೇ ಇಲ್ಲ, ಆ ಥರನೂ ಅವ್ರ ಅಪ್ಲಿಕೇಶನಲ್ಲಿ ಫಿಲಪ್ ಮಾಡಿದ್ರು. ಎಲ್ಲ ಕಷ್ಟದಲ್ಲೇ ಅವ್ರ ಕಷ್ಟ ಅಂತ ಗೊತ್ತಿದೆ, ಆದರೆ ಅದನ್ನು ಅವರು ಯಾವ ಥರ ನಿಭಾಯಿಸ್ಬೇಕು ಕಷ್ಟನ ಚೆನ್ನಾಗಿ ಓದಿ. ಯಾಕಂದರೆ ಇಲ್ಲಿಂದ ವಾತಾವರಣ ಒಂಥರ ಇರುತ್ತೆ, ಬೆಂಗಳೂರಿಗೆ ಹೋದ್ಮೇಲೆ ಇನ್ನೊಂದು ಥರ ವಾತಾವರಣ ಇರುತ್ತೆ. ಆ ವಾತಾವರಣಕ್ಕೆ ಅಡ್ಜಸ್ಟ್ ಆಗಿ ಕಷ್ಟಪಟ್ಟು ಓದಬೇಕು ಅಂತ ನನ್ನ ಮಕ್ಕಳಲ್ಲಿ ವಿನಂತಿ ಮಾಡ್ತೀನಿ. ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಮಾಜಿ ಶಾಸಕರಾದ ಸೋಮ್ಲಾ ನಾಯಕ್ರವರು ಮಾತನಾಡಿ, ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ ಈ ರೀತಿಯ ಪ್ರೋತ್ಸಾಹ ನೀಡುವ ಮೂಲಕ ಅವರಲ್ಲಿ ಶೈಕ್ಷಣಿಕ ಆಸಕ್ತಿ ಹೆಚ್ಚಾಗುತ್ತದೆ. ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಮಗಳು, ಅಳಿಯ ಹಾಗೂ ಮಗನಿಗೆ ಧನ್ಯವಾದಗಳು ಎಂದು ತಿಳಿಸಿದರು. ಬಹಳ ಇದೆ. ಅಷ್ಟಿಷ್ಟಲ್ಲ, ಅವರು ಗುಮಾಸ್ತರ ಕೆಲಸನೂ ಮಾಡ್ತಾರೆ. ಈ ಕಾರ್ಯಕ್ರಮಕ್ಕೆ ಅಷ್ಟೊಂದು ಶ್ರಮ ಪಡ್ತಾರೆ. ನೀವು ಅದರ ಪ್ರತಿಫಲವನ್ನು ತಾಲೂಕಿಗೆ ಅಂತ ಕೊಡಬೇಕು ಅಂತ ವಿನಂತಿ ಮಾಡಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್. ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ಮಾತ್ರ ನಿಮಗೆ ಅಷ್ಟು ಭರವಸೆ ಕೊಡ್ತಾ ಇದ್ದೀನಿ. ಇದಕ್ಕೆ ನಮ್ಮ ಅಳಿಯಂದರ ಶ್ರಮ ಬಹಳ ಇದೆ. ಅಷ್ಟಿಷ್ಟಲ್ಲ, ಅವರು ಗುಮಾಸ್ತರ ಕೆಲಸನೂ ಮಾಡ್ತಾರೆ. ಈ ಕಾರ್ಯಕ್ರಮಕ್ಕೆ ಅಷ್ಟೊಂದು ಶ್ರಮ ಪಡ್ತಾರೆ. ನೀವು ಅದರ ಪ್ರತಿಫಲವನ್ನು ತಾಲೂಕಿಗೆ ಅಂತ ಕೊಡಬೇಕು ಅಂತ ವಿನಂತಿ ಮಾಡಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್. ಈ ಸಂದರ್ಭದಲ್ಲಿ ಟ್ರಸ್ಟ್ನ ಖಜಾಂಚಿ ಹರ್ಷಿತಾ, ರಾಮಕೃಷ್ಣ, ಮಂಜುನಾಥ್, ದೇವನಾಯಕ್ ಸೇರಿದಂತೆ ಟ್ರಸ್ಟ್ನ ಪದಾಧಿಕಾರಿಗಳು, ವಿದ್ಯಾರ್ಥಿಗಳು, ಪೋಷಕರು ಹಾಜರಿದ್ದರು.